ವೃಶ್ಚಿಕ ರಾಶಿಯವರೇ, ಫೆಬ್ರವರಿ 2026 ನಿಮ್ಮ ಜೀವನದಲ್ಲಿ ಹೊರಗೆ ಕಾಣದಿದ್ದರೂ ಒಳಗೊಳಗೆ ದೊಡ್ಡ ಚಲನೆಗಳು ನಡೆಯುವ ತಿಂಗಳು. ನೀವು ಸಾಮಾನ್ಯವಾಗಿ ನೋವನ್ನು ಮಾತಿನಲ್ಲಿ ಹೇಳಿಕೊಳ್ಳುವವರಲ್ಲ. ಸಹಿಸಿಕೊಂಡು, ಒಳಗೆ ಇಟ್ಟುಕೊಂಡು, ಸಮಯ ಬಂದಾಗ ಮೌನವಾಗಿ ತೀರ್ಮಾನ ಮಾಡುವ ಸ್ವಭಾವದವರು. ಆದರೆ ಈ ತಿಂಗಳಲ್ಲಿ ಆ ಮೌನವೇ ನಿಮ್ಮನ್ನು ಪ್ರಶ್ನಿಸುತ್ತದೆ. ಇನ್ನು ಎಷ್ಟು ಸಹಿಸಬೇಕು ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಗಟ್ಟಿಯಾಗಿ ಮೂಡುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಏಕಾಏಕಿ ಬದಲಾವಣೆ ಆಗುವುದಿಲ್ಲ. ಆದರೆ ನಿಧಾನವಾಗಿ, ಆಳವಾಗಿ, ಬೇರು ಮಟ್ಟದಲ್ಲಿ ನಿಮ್ಮ ಯೋಚನೆಗಳು, ನಿರ್ಧಾರಗಳು ಮತ್ತು ಸಂಬಂಧಗಳು ಬದಲಾಗಲು ಶುರುವಾಗುತ್ತವೆ. ಇದು ಕಷ್ಟದ ಸಮಯ ಅಲ್ಲ, ಆದರೆ ಸುಲಭವೂ ಅಲ್ಲ. ಇದು ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುವ ಕಾಲ. ವೃತ್ತಿ ಮತ್ತು ಉದ್ಯೋಗ ಜೀವನ. ಫೆಬ್ರವರಿ 2026ರಲ್ಲಿ ವೃಶ್ಚಿಕ ರಾಶಿಯ ಉದ್ಯೋಗ ಜೀವನದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ. ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ನಿರೀಕ್ಷೆಗಳು ಹೆಚ್ಚಾಗುತ್ತವೆ. ನೀವು ಮಾಡದ ತಪ್ಪಿಗೂ ಹೊಣೆ ಹೊರುವ ಪರಿಸ್ಥಿತಿ ಬರಬಹುದು. ಇದರಿಂದ ಮನಸ್ಸಿನಲ್ಲಿ ಬೇಸರ, ನನ್ನ ಶ್ರಮಕ್ಕೆ ಮೌಲ್ಯ ಇಲ್ಲವಾ ಅನ್ನುವ ಭಾವನೆ ಮೂಡಬಹುದು. ಆದರೆ ಇಲ್ಲಿ ಒಂದು ಸತ್ಯ ಇದೆ. ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಅಂದ್ರೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಲಾಗಿದೆ ಅನ್ನೋದರ ಸೂಚನೆ. ಈ ತಿಂಗಳಲ್ಲಿ ನೀವು ತಾಳ್ಮೆ ಕಳೆದುಕೊಳ್ಳದೆ ಕೆಲಸವನ್ನು ಸರಿಯಾಗಿ ನಿಭಾಯಿಸಿದರೆ ಮುಂದಿನ ತಿಂಗಳಲ್ಲಿ ಅದರ ಫಲ ಕಾಣಿಸಿಕೊಳ್ಳುತ್ತದೆ. ಕೆಲವರು ಕೆಲಸ ಬದಲಾಯಿಸಬೇಕು ಅನ್ನೋ ಯೋಚನೆಯಲ್ಲಿ ಇರುತ್ತಾರೆ. ಆದರೆ ಫೆಬ್ರವರಿಯಲ್ಲಿ ತಕ್ಷಣದ ನಿರ್ಧಾರ ಒಳ್ಳೆಯದು ಅಲ್ಲ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡರೆ ನಂತರ ಪಶ್ಚಾತ್ತಾಪವಾಗಬಹುದು. ಮಾರ್ಚ್ ಅಂತ್ಯದ ನಂತರ ಹೊಸ ಅವಕಾಶಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತವೆ. ವ್ಯಾಪಾರ ಮಾಡುವ ವೃಶ್ಚಿಕ ರಾಶಿಯವರಿಗೆ ಹಣ ಬರಲಿದೆ, ಆದರೆ ತಡವಾಗಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಎಲ್ಲವನ್ನೂ ನಂಬಿ ಮುಂದುವರಿಯಬೇಡಿ. ದಾಖಲೆ, ಒಪ್ಪಂದ, ಲೆಕ್ಕಾಚಾರದಲ್ಲಿ ಸೂಕ್ಷ್ಮತೆ ಬೇಕು. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಹಣದ ವಿಷಯದಲ್ಲಿ ಫೆಬ್ರವರಿ 2026 ಮಿಶ್ರ ಫಲ ನೀಡುತ್ತದೆ. ಆದಾಯ ಬರುತ್ತದೆ, ಆದರೆ ಅದಕ್ಕೆ ತಕ್ಕಂತೆ ಖರ್ಚುಗಳು ಬರುತ್ತವೆ. ಕುಟುಂಬ, ಮನೆ, ಆರೋಗ್ಯ ಅಥವಾ ಹಳೆಯ ಸಾಲ ಸಂಬಂಧಿತ ವೆಚ್ಚಗಳು ಕಾಣಿಸಿಕೊಳ್ಳಬಹುದು. ಈ ತಿಂಗಳಲ್ಲಿ ದೊಡ್ಡ ಹೂಡಿಕೆ ಅಥವಾ ಸಾಲ ನೀಡುವುದನ್ನು ತಪ್ಪಿಸುವುದು ಒಳಿತು. ಯಾರಾದರೂ ಭಾವನಾತ್ಮಕವಾಗಿ ಕೇಳಿಕೊಂಡರೆ ನೀವು ಒಪ್ಪಿಕೊಳ್ಳುವ ಸ್ವಭಾವದವರು. ಆದರೆ ಈ ತಿಂಗಳಲ್ಲಿ ಹೃದಯಕ್ಕಿಂತ ಬುದ್ಧಿಗೆ ಹೆಚ್ಚು ಮಹತ್ವ ಕೊಡಿ. ಒಳ್ಳೆಯ ಸುದ್ದಿ ಏನೆಂದರೆ, ಹಳೆಯ ಬಾಕಿ ಹಣ ಅಥವಾ ನಿಂತಿದ್ದ ಪಾವತಿ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಅದು ನೀವು ನಿರೀಕ್ಷಿಸಿದಷ್ಟು ವೇಗವಾಗಿ ಅಲ್ಲ. ಹಣದ ಹರಿವು ನಿಧಾನವಾಗಿದ್ದರೂ ಸಂಪೂರ್ಣವಾಗಿ ನಿಲ್ಲುವುದಿಲ್ಲ. ಪ್ರೀತಿ, ಸಂಬಂಧ ಮತ್ತು ವಿವಾಹ. ವೃಶ್ಚಿಕ ರಾಶಿಯವರ ಪ್ರೀತಿ ತುಂಬಾ ಗಾಢ. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ನಿಮ್ಮನ್ನೇ ಕೊಡುವವರು. ಫೆಬ್ರವರಿ 2026ರಲ್ಲಿ ಈ ಗುಣವೇ ನಿಮ್ಮ ಶಕ್ತಿಯೂ ಆಗಬಹುದು, ನೋವಿನ ಕಾರಣವೂ ಆಗಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಸಂವಹನ ದೊಡ್ಡ ಸವಾಲು. ನೀವು ಮಾತನಾಡದೇ ಇದ್ದರೆ ಸಂಗಾತಿ ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳಲಾರರು. ಅವರು ತಾನೇ ಅರ್ಥಮಾಡಿಕೊಳ್ಳಬೇಕು ಅನ್ನುವ ನಿರೀಕ್ಷೆ ಈ ತಿಂಗಳಲ್ಲಿ ಸಮಸ್ಯೆ ತರಬಹುದು. ನಿಮ್ಮ ಭಾವನೆಗಳನ್ನು ಮಾತಿನಲ್ಲಿ ಹೇಳುವುದು ಅಗತ್ಯ. ಸಿಂಗಲ್ ವೃಶ್ಚಿಕ ರಾಶಿಯವರಿಗೆ ಹೊಸ ಪರಿಚಯ ಸಾಧ್ಯತೆ ಇದೆ, ಆದರೆ ಅದು ತಕ್ಷಣ ಪ್ರೀತಿಯಾಗಿ ರೂಪಾಂತರವಾಗದೆ ಮೊದಲು ಗೊಂದಲ ತರುತ್ತದೆ. ಹಳೆಯ ಪ್ರೀತಿ ಮತ್ತೆ ಸಂಪರ್ಕಿಸುವ ಸಾಧ್ಯತೆ ಕೂಡ ಇದೆ, ಆದರೆ ಹಳೆಯ ನೋವುಗಳು ನಿಜವಾಗಿಯೂ ಗುಣಮುಖವಾಗಿದೆಯಾ ಅನ್ನೋದನ್ನು ಪರಿಶೀಲಿಸಿ ಮಾತ್ರ ಮುಂದುವರಿಯಬೇಕು. ವಿವಾಹಿತರಿಗೆ ಈಗೋ ಕ್ಲಾಶ್ ಮತ್ತು ಅನುಮಾನಗಳಿಂದ ಜಗಳ ಆಗುವ ಸಾಧ್ಯತೆ ಇದೆ, ಆದರೆ ಸಮಸ್ಯೆ ಪ್ರೀತಿಯ ಕೊರತೆಯಲ್ಲ, ನಂಬಿಕೆಯ ಕೊರತೆ. ಈ ತಿಂಗಳಲ್ಲಿ ಸ್ಪಷ್ಟತೆ ಮತ್ತು ಸತ್ಯತೆ ಸಂಬಂಧ ಉಳಿಸುವ ಕೀಲಿಕಾಯಿ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಫೆಬ್ರವರಿ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚು ಮಾನಸಿಕ ಒತ್ತಡ ಕಾಡುತ್ತದೆ. ನೀವು ಎಲ್ಲವನ್ನೂ ನಿಯಂತ್ರಿಸಲು ಹೋಗುವ ಸ್ವಭಾವದವರು, ಆದರೆ ಈ ತಿಂಗಳಲ್ಲಿ ಎಲ್ಲವನ್ನೂ ನಿಮ್ಮ ಕೈಯಲ್ಲಿ ಇಡಲು ಸಾಧ್ಯವಾಗುವುದಿಲ್ಲ. ನಿದ್ರಾಭಾವ, ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆ, ದೇಹದ ದಣಿವು ಕಾಣಿಸಿಕೊಳ್ಳಬಹುದು. ಇದರ ಮೂಲ ಕಾರಣ ಒತ್ತಡ. ದೇಹಕ್ಕಿಂತ ಮನಸ್ಸಿಗೆ ವಿಶ್ರಾಂತಿ ಬೇಕು. ಯೋಗ, ಧ್ಯಾನ, ಮೌನ ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ನಿಮಗೆ ಬಹಳ ಸಹಾಯ ಮಾಡುತ್ತದೆ. ನಿಮ್ಮ ನೋವನ್ನು ಯಾರಾದರೂ ನಂಬಿಗಸ್ತ ವ್ಯಕ್ತಿಯ ಜೊತೆ ಹಂಚಿಕೊಳ್ಳುವುದು ಒಂದು ಪರಿಹಾರವೇ. ಎಚ್ಚರಿಕೆಗಳು, ಪರಿಹಾರಗಳು ಮತ್ತು ಅಂತಿಮ ಸಂದೇಶ. ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು 3 ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮೊದಲನೆಯದು ಕೋಪ. ತಕ್ಷಣದ ಕೋಪ ನಿಮ್ಮದೇ ವಿರುದ್ಧ ಕೆಲಸ ಮಾಡಬಹುದು. ಎರಡನೆಯದು ಅನುಮಾನ. ಸಾಕ್ಷಿ ಇಲ್ಲದೆ ಯಾರ ಮೇಲೂ ತೀರ್ಪು ಕೊಡಬೇಡಿ. ಮೂರನೆಯದು ಗುಪ್ತ ಶತ್ರುಗಳು. ಎಲ್ಲರ ಮುಂದೆ ನಿಮ್ಮ ಯೋಜನೆಗಳನ್ನು ಹೇಳಿಕೊಳ್ಳಬೇಡಿ. ಪರಿಹಾರವಾಗಿ ಮಂಗಳವಾರ ಅಥವಾ ಶನಿವಾರ ಮೌನವಾಗಿ ಕೆಲವು ನಿಮಿಷ ಕಳೆಯಿರಿ. ನೀರಿಗೆ ಸಂಬಂಧಿಸಿದ ದಾನ ಅಥವಾ ಸೇವೆ ಮಾನಸಿಕ ಶಾಂತಿ ಕೊಡುತ್ತದೆ. ಕೆಂಪು ಅಥವಾ ಗಾಢ ನೀಲಿ ಬಣ್ಣದ ವಸ್ತ್ರಗಳು ಶಕ್ತಿ ನೀಡುತ್ತವೆ. ಲಕ್ಕಿ ದಿನಗಳು: ಫೆಬ್ರವರಿ 4,
8, 13, 19, 26. ಲಕ್ಕಿ ಸಮಯ ಬೆಳಿಗ್ಗೆ 6ರಿಂದ 9, ಸಂಜೆ 7ರಿಂದ 9. ಅಂತಿಮ ಮಾತು. ವೃಶ್ಚಿಕ ರಾಶಿಯವರೇ, ಫೆಬ್ರವರಿ 2026 ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮೊಳಗಿನ ಹಳೆಯ ಚರ್ಮವನ್ನು ಬಿಡಿಸಿ ಹೊಸ ರೂಪಕ್ಕೆ ತರುವ ಸಮಯ. ನೀವು ಬೀಳುವವರಲ್ಲ, ಪ್ರತಿಸಾರಿ ಮರುಹುಟ್ಟು ಪಡೆಯುವವರು. ಈ ತಿಂಗಳಲ್ಲಿ ನೀವು ನಿಧಾನಗೊಳ್ಳಬಹುದು, ಆದರೆ ಅದು ಹಿನ್ನಡೆ ಅಲ್ಲ, ಅದು ಮುಂದಿನ ದೊಡ್ಡ ಜಿಗಿತಕ್ಕೆ ತಯಾರಿ. ನಿಮ್ಮ ಶಕ್ತಿ ಮೌನದಲ್ಲಿದೆ, ಆದರೆ ನಿಮ್ಮ ವಿಜಯ ಸತ್ಯವನ್ನು ಒಪ್ಪಿಕೊಳ್ಳುವಲ್ಲಿ ಇದೆ. ಫೆಬ್ರವರಿ 2026 ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ವಿಚಿತ್ರ ಸ್ಥಿತಿಯನ್ನು ತರುತ್ತದೆ. ಹೊರಗೆ ಎಲ್ಲವೂ ಸಾಮಾನ್ಯವಾಗಿ ಸಾಗುತ್ತಿರುವಂತೆ ಕಾಣಬಹುದು, ಆದರೆ ಒಳಗೊಳಗೆ ನೀವು ಬಹಳಷ್ಟು ವಿಷಯಗಳನ್ನು ಪ್ರಶ್ನಿಸುತ್ತಿರುತ್ತೀರಿ. ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ? ನನ್ನ ಶ್ರಮಕ್ಕೆ ನ್ಯಾಯ ಸಿಗ್ತಿದೆಯಾ? ಈ ಸಂಬಂಧ ನನಗೆ ಬೇಕೇ? ಅನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ತಿರುಗುತ್ತಿರುತ್ತವೆ. ಈ ಪ್ರಶ್ನೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನು ಮುಂದಿನ ಹಂತಕ್ಕೆ ತಯಾರಿಸಲು ಬಂದಿವೆ. ವೃತ್ತಿ ಜೀವನ ಇನ್ನಷ್ಟು ಆಳವಾದ ಚಿತ್ರ. ಈ ತಿಂಗಳಲ್ಲಿ ಕೆಲಸದ ಜಾಗದಲ್ಲಿ ರಾಜಕೀಯ ಹೆಚ್ಚಾಗುವ ಸಾಧ್ಯತೆಯಿದೆ. ನೀವು ನೇರವಾಗಿ ಮಾತನಾಡುವ ಸ್ವಭಾವದವರು, ಆದರೆ ಫೆಬ್ರವರಿ 2026ರಲ್ಲಿ ನೇರತೆ ಕೆಲವರಿಗೆ ಅಸಹ್ಯವಾಗಬಹುದು. ಕೆಲವರು ನಿಮ್ಮ ಶಕ್ತಿಯನ್ನು ನೋಡಿ ಅಸೂಯೆ ಪಡಬಹುದು. ಅದರಿಂದಾಗಿ ನಿಮ್ಮ ಮೇಲೆ ತಪ್ಪು ಆರೋಪಗಳು ಅಥವಾ ನಿಮ್ಮ ಕೆಲಸವನ್ನು ಕಡಿಮೆ ತೋರಿಸುವ ಪ್ರಯತ್ನಗಳು ನಡೆಯಬಹುದು. ಇಲ್ಲಿ ನಿಮ್ಮಿಗೆ ಒಂದು ಪಾಠ ಇದೆ. ಪ್ರತಿಯೊಂದು ಯುದ್ಧವೂ ಮುಂಭಾಗದಲ್ಲಿ ನಡೆಯುವುದಿಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಆಯುಧ. ನೀವು ನಿಮ್ಮ ಕೆಲಸದ ಗುಣಮಟ್ಟವನ್ನು ಕಡಿಮೆ ಮಾಡದೆ ಮುಂದುವರಿಸಿದರೆ, ಈ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ನಿಮ್ಮ ಪರವಾಗಿ ಪರಿಸ್ಥಿತಿ ತಿರುಗುತ್ತದೆ. ಸರ್ಕಾರಿ ಕೆಲಸ, ಟೆಕ್ನಿಕಲ್ ಫೀಲ್ಡ್, ರಿಸರ್ಚ್, ಮೆಡಿಕಲ್, ಇನ್ವೆಸ್ಟಿಗೇಷನ್ ಅಥವಾ ಗುಪ್ತ ಮಾಹಿತಿ ಸಂಬಂಧಿತ ಕ್ಷೇತ್ರದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ವಿಶೇಷ. ನಿಮ್ಮ ಜ್ಞಾನ ಮತ್ತು ಆಳವಾದ ಚಿಂತನೆ ಗುರುತಿಸಲ್ಪಡುತ್ತದೆ, ಆದರೆ ತಡವಾಗಿ. ಹಣಕಾಸು, ಮನಸ್ಸು ಮತ್ತು ಹಣದ ನಡುವಿನ ಸಂಘರ್ಷ. ವೃಶ್ಚಿಕ ರಾಶಿಯವರ ಹಣಕಾಸಿನ ಸಮಸ್ಯೆ ಹಣದ ಕೊರತೆಯಿಂದ ಅಲ್ಲ, ಭಾವನಾತ್ಮಕ ನಿರ್ಧಾರಗಳಿಂದ ಬರುತ್ತದೆ. ಫೆಬ್ರವರಿ 2026ರಲ್ಲಿ ಇದು ಮತ್ತೆ ಪರೀಕ್ಷೆಗೆ ಬರುತ್ತದೆ. ನೀವು ಕುಟುಂಬದವರಿಗಾಗಲಿ ಸ್ನೇಹಿತರಿಗಾಗಲಿ ಹಣದ ವಿಚಾರದಲ್ಲಿ ಹೆಚ್ಚು ಹೊಣೆ ಹೊತ್ತುಕೊಳ್ಳಬಹುದು. ಈ ತಿಂಗಳಲ್ಲಿ ಇಲ್ಲ ಅನ್ನೋದನ್ನು ಕಲಿಯುವುದು ನಿಮ್ಮ ಆರ್ಥಿಕ ಸ್ಥಿರತೆಗೆ ಬಹಳ ಮುಖ್ಯ. ನೀವು ದುಡಿಯುವ ಹಣ ನಿಮ್ಮ ಭದ್ರತೆಗಾಗಿ. ಅದನ್ನು ಎಲ್ಲರ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಒಳ್ಳೆಯ ವಿಷಯ ಏನೆಂದರೆ, ಈ ತಿಂಗಳಲ್ಲಿ ಹಣವನ್ನು ಸರಿಯಾಗಿ ನಿಯಂತ್ರಿಸಿದರೆ ಏಪ್ರಿಲ್-ಮೇ ವೇಳೆಗೆ ನೀವು ಒಂದು ದೊಡ್ಡ ಒತ್ತಡದಿಂದ ಮುಕ್ತರಾಗಬಹುದು. ಪ್ರೀತಿ, ಒಳಗಿನ ಭಯಗಳ ಮುಖಾಮುಖಿ. ಫೆಬ್ರವರಿ 2026 ವೃಶ್ಚಿಕ ರಾಶಿಯವರ ಪ್ರೀತಿ ಜೀವನದಲ್ಲಿ ಭಾವನಾತ್ಮಕ ತೀವ್ರತೆಯನ್ನು ತರುತ್ತದೆ. ನೀವು ಪ್ರೀತಿಯಲ್ಲಿ ಸಂಪೂರ್ಣವಾಗಿರಬೇಕು ಅನ್ನೋ ಸ್ವಭಾವದವರು, ಆದರೆ ಎಲ್ಲರೂ ನಿಮ್ಮಂತೆಯೇ ಆಳವಾಗಿ ಪ್ರೀತಿಸುವುದಿಲ್ಲ. ಈ ಸತ್ಯವನ್ನು ಒಪ್ಪಿಕೊಳ್ಳುವುದು ಈ ತಿಂಗಳ ದೊಡ್ಡ ಪಾಠ. ನಿಮ್ಮ ಸಂಗಾತಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅನ್ನೋ ಭಾವನೆ ಬರಬಹುದು, ಆದರೆ ಕೆಲವೊಮ್ಮೆ ಅದು ಅವರ ಸಮಸ್ಯೆ, ನಿಮ್ಮ ತಪ್ಪಲ್ಲ. ಈ ತಿಂಗಳಲ್ಲಿ ನೀವು ನಿಮ್ಮ ಮೌಲ್ಯವನ್ನು ನಿಮ್ಮಿಂದಲೇ ನೆನಪಿಸಿಕೊಳ್ಳಬೇಕು. ಹಳೆಯ ಗಾಯಗಳು ಮತ್ತೆ ನೆನಪಾಗಬಹುದು. ಹಳೆಯ ಸಂಬಂಧದ ನೆನಪುಗಳು, ಮೋಸ ಅಥವಾ ಅಪೂರ್ಣತೆ ನಿಮ್ಮ ಮನಸ್ಸನ್ನು ಕಾಡಬಹುದು, ಆದರೆ ಈ ಬಾರಿ ನೀವು ಅದರಿಂದ ಮುರಿಯುವುದಿಲ್ಲ. ನೀವು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗುತ್ತೀರಿ. ವಿವಾಹ ಮತ್ತು ಕುಟುಂಬ ಜೀವನ, ಮೌನದ ಗೋಡೆಗಳು. ವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 2026 ಒಂದು ಎಚ್ಚರಿಕೆಯ ತಿಂಗಳು. ಸಮಸ್ಯೆಗಳು ದೊಡ್ಡದಾಗುವುದಕ್ಕಿಂತ ಮುಂಚೆ ಮಾತುಕತೆ ಅಗತ್ಯ. ನೀನು ಅರ್ಥ ಮಾಡ್ಕೊಳ್ಳಬೇಕು ಅನ್ನೋದಕ್ಕಿಂತ ನಾನು ಹೀಗೆ ಫೀಲ್ ಮಾಡ್ತೀನಿ ಅನ್ನೋ ಭಾಷೆ ಹೆಚ್ಚು ಪರಿಣಾಮಕಾರಿ. ಕುಟುಂಬದ ವಿಚಾರದಲ್ಲಿ ನೀವು ಮಧ್ಯವರ್ತಿಯಾಗಬೇಕಾದ ಪರಿಸ್ಥಿತಿ ಬರಬಹುದು. ಎಲ್ಲರ ಹೊಣೆ ನಿಮ್ಮ ಮೇಲೆ ಬಿದ್ದಂತೆ ಅನಿಸಬಹುದು, ಆದರೆ ನೀವು ಎಲ್ಲರ ಸಮಸ್ಯೆ ಹೊರುವ ಅಗತ್ಯ ಇಲ್ಲ. ನಿಮ್ಮ ಮಿತಿಯನ್ನು ಸ್ಪಷ್ಟವಾಗಿ ಹಾಕಿಕೊಳ್ಳಿ. ಫೆಬ್ರವರಿ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ದೇಹ ಹೇಳುವ ಸೂಚನೆಗಳಿಗಿಂತ ಮನಸ್ಸು ಹೇಳುವ ಸೂಚನೆಗಳು ಹೆಚ್ಚು ಗಟ್ಟಿಯಾಗಿರುತ್ತವೆ. ಅತಿಯಾದ ಯೋಚನೆ, ಒಳಗೊಳಗೆ ಒತ್ತಡ, ಮೌನದ ಬೇಸರ ಇವು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಹಾರ್ಮೋನಲ್ ಸಮಸ್ಯೆ, ರಕ್ತದ ಒತ್ತಡ, ನಿದ್ರಾಭಾವ ಕೆಲವರಿಗೆ ಕಾಡಬಹುದು. ಇದಕ್ಕೆ ಔಷಧಿಗಿಂತ ಜೀವನಶೈಲಿ ಬದಲಾವಣೆ ಹೆಚ್ಚು ಅಗತ್ಯ. ಮೊಬೈಲ್ ಮತ್ತು ಸ್ಕ್ರೀನ್ ಸಮಯ ಕಡಿಮೆ ಮಾಡಿ. ರಾತ್ರಿ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡಿ. ನೀರಿನ ಜೊತೆ ಹೆಚ್ಚು ಸಂಪರ್ಕದಲ್ಲಿರುವುದು, ಸ್ನಾನ, ನಡಿಗೆ, ಪ್ರಕೃತಿಯಲ್ಲಿ ಸಮಯ ನಿಮಗೆ ಮಾನಸಿಕ ಶುದ್ಧತೆ ಕೊಡುತ್ತದೆ. ಆತ್ಮೀಯ ಎಚ್ಚರಿಕೆಗಳು. ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಎಲ್ಲರಿಗೂ ಸತ್ಯ ಹೇಳಬೇಕೆಂದಿಲ್ಲ. ಎಲ್ಲರ ಮುಂದೆ ನಿಮ್ಮ ಒಳಮನಸ್ಸು ತೆರೆದಿಡಬೇಕೆಂದಿಲ್ಲ. ನಿಮ್ಮ ಮೌನವನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳುವವರು ಇರಬಹುದು.
ಆದ್ದರಿಂದ ನಿಮ್ಮ ಯೋಜನೆಗಳು, ಭವಿಷ್ಯದ ನಿರ್ಧಾರಗಳನ್ನು ಆಯ್ದ ಕೆಲವರಿಗೆ ಮಾತ್ರ ಹೇಳಿ. ಶಕ್ತಿವರ್ಧಕ ಪರಿಹಾರಗಳು. ಫೆಬ್ರವರಿ ತಿಂಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿ ನಿಂತು ಆಳವಾದ ಉಸಿರಾಟ ಮಾಡಿ. ಮಂಗಳವಾರ ಹನುಮಾನ್ ಚಾಲೀಸಾ ಅಥವಾ ಶನಿವಾರ ಮೌನ ಆಚರಣೆ ನಿಮಗೆ ಒಳಬಲ ಕೊಡುತ್ತದೆ. ಅಗತ್ಯವಿರುವವರಿಗೆ ನೀರು ಅಥವಾ ಆಹಾರ ದಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಫೆಬ್ರವರಿ 2026 ನಿಮ್ಮನ್ನು ನೋವಿಗೆ ತಳ್ಳಲು ಬಂದಿಲ್ಲ. ಇದು ನಿಮ್ಮನ್ನು ನಿಜವಾದ ನಿಮ್ಮೊಂದಿಗೆ ಮುಖಾಮುಖಿ ಮಾಡಿಸಲು ಬಂದಿದೆ. ನೀವು ಯಾವಾಗಲೂ ಬಲಿಷ್ಠರಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ನಿಲ್ಲುವುದು, ಒಳಗೆ ನೋಡುವುದು ಮತ್ತು ಬಿಡುವುದು ಕೂಡ ಶಕ್ತಿಯೇ. ಈ ತಿಂಗಳಲ್ಲಿ ನೀವು ಏನನ್ನಾದರೂ ಕಳೆದುಕೊಂಡಂತೆ ಅನಿಸಿದರೆ ಅದು ನಿಜವಾಗಿ ನಿಮಗೆ ಭಾರವಾಗಿದ್ದದ್ದನ್ನೇ ನೀವು ಬಿಡುತ್ತಿರುವ ಸೂಚನೆ. ನಿಮ್ಮ ಮರುಹುಟ್ಟು ಹತ್ತಿರದಲ್ಲಿದೆ. ಈ ತಿಂಗಳು ಅಂತ್ಯವಲ್ಲ, ಇದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.